3 ತಿಂಗಳು 108 ದಿವಸ ಯುದ್ಧದ ಕಾರ್ಮೋಡ ಇತ್ತಲ್ಲ, ಅದು ಮೆಲ್ಲಗೆ ದೂರ ಸರಿತಾ ಇದೆ. 1-2 ನಮಗೆ ಬೇಕು, ನಾವು ಯುದ್ಧ ಮಾಡ್ಕೋತೀವಿ ಅನ್ನೋಂಗೆ ಇಲ್ಲೇ ಇಲ್ಲ. ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅದರ ಎಫೆಕ್ಟ್ ತಟ್ಟುತ್ತೆ. ಭಾರತ ಕೂಡ ಒದ್ದಾಡಿದೆ, ಹೆಂಗೋ ಮ್ಯಾನೇಜ್ ಮಾಡಿದೆ ಭಾರತ ಸರ್ಕಾರ. ಸಾಮಾನ್ಯ ಸಂಗತಿ ಅಲ್ಲ. ಅಮೆರಿಕದಲ್ಲೂ ಕೂಡ ತೈಲ ಬೆಲೆ ಜಾಸ್ತಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಈ ಶುಕ್ರವಾರ ಜಿನೆವಾದಲ್ಲಿ ಶಾಂತಿ ಒಪ್ಪಂದಕ್ಕೆ ಅಧಿಕೃತ ಸಹಿ ಬೀಳುತ್ತೆ. ಇದರಲ್ಲಿ ಖುದ್ದು ಟ್ರಂಪ್ Hotel Management with AI. Join IIHM, International Institute of Hotel Management. ಭಾಗಿಯಾಗ್ತಾರಂತೆ. ಜೊತೆಗೇನು ಅಂತಂದರೆ ಈ ಒಪ್ಪಂದ ಸಕ್ಸಸ್ ಆಗುವಲ್ಲಿ ಪ್ರಮುಖವಾದಂಥ ಪಾತ್ರ ಕತಾರ್ದು ಅಂತ ಪರಿಗಣಿಸಲಾಗಿದೆ. ಅಷ್ಟೇ ಅಲ್ಲ, ಅವ್ರನ್ನ ಹಾಡಿ ಹೊಗಳಲಾಗಿದೆ. ಇನ್ನು ಇಷ್ಟೆಲ್ಲ ಆದರೂ ಕೂಡ ಇರಾನಿಗೆ ಇದರ ಮೇಲೆ ಸಿಕ್ಕಾಪಟ್ಟೆ ಅಪನಂಬಿಕೆ ಇದೆ. ಯಾಕಂದರೆ ಅಮೆರಿಕ ನಂಬಿಕೆಗೆ ಯೋಗ್ಯವಾಗಿರುವಂಥ ರಾಷ್ಟ್ರನ ಖಂಡಿತವಾಗಲೂ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಎಲ್ಲಿ ತನಕ ಸೈನ್ ಬೀಳಲ್ವಲ್ಲ ಅಲ್ಲಿ ತನಕ ನಾವು ಈ ದುಷ್ಟ ರಾಷ್ಟ್ರವನ್ನು ನಂಬಲ್ಲ. ಇದು ಇರಾನ್ ಹಾಗೆ ಮಾತಾಡುತ್ತೆ ಅಂದ ತಕ್ಷಣ ಇರಾನಿಗೇನು ಭಾಳ ಶಕ್ತಿ ಇದೆ ಅಂದ್ಕೋಬೇಡಿ. ಅದು ಕೂಡ ಬರಬಾದೆದ್ದು ಹೋಗಿದೆ. ಈ ಯುದ್ಧ ನಿಲ್ತು ಅಂತಂತಂದರೆ ಆ ದೇಶವನ್ನು ಕಟ್ಟಕ್ಕೆ 20-25 ವರ್ಷ ಬೇಕು. ಒಂದು ದೇಶ ಯುದ್ಧ ಮಾಡಿಬಿಟ್ರೆ ನೆಗೆದು ಬಿದ್ದು ಹೋಗುತ್ತೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಕೆಲವು ರಾಷ್ಟ್ರಗಳು ಮಾತ್ರ ಅರಗಿಸ್ಕೊಳ್ಳೋ ಶಕ್ತಿ ಇರುತ್ತೆ. ಯಾಕಂದರೆ ಇಡೀ ಅಮೆರಿಕದ ಆರ್ಥಿಕತೆಯನ್ನೇ ಅದರ ಮೂಲವನ್ನೇ ಹಿಡ್ಕೊಂಡಿರುವಂಥ ಇಸ್ರೇಲಿಗರು ಅವ್ರು ಅರಗಿಸ್ಕೋತಾರೆ. ಅಮೆರಿಕ ಕಂಡವ್ರ ದುಡ್ಡು ತಿಂದು ದಪ್ಪಾಗಿರುವಂಥ ರಾಷ್ಟ್ರ, ಅದು ಅರಗಿಸ್ಕೊಳುತ್ತೆ. ಬೇರೆ ಬೇರೆ ರಾಷ್ಟ್ರಗಳು, ಬೆಳೀತಿರುವಂಥ ರಾಷ್ಟ್ರಗಳು ಏನಾದರೂ ಯುದ್ಧ ಮಾಡಿಬಿಟ್ರೆ ದೇವರೇ ಕಾಪಾಡಬೇಕು. ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ಇರಾನ್ ವಿದೇಶಾಂಗ ವಕ್ತಾರರು ಮಾತಾಡಿದ್ದಾರೆ. ಇಸ್ಮಾಯಿಲ್ ಏನಂತಾರೆ ನೋಡೋಣ. متحد هست، موظف هست، مسئولیت داره که تعهداتی که طبق این یادداشت تفاهم بهش ملزم شده رو انجام بده. قاعدتاً هر نقض عهدی که از طرف ಇನ್ನು ಅಮೆರಿಕ ಇರಾನ್ ಶಾಂತಿ ಒಪ್ಪಂದ ಅದರಲ್ಲೇನು ಅಂತಂದರೆ ಒಂದು ವಿವಾದ ಕೂಡ ಇದೆ. ಅಷ್ಟು ಸುಲಭ ಇಲ್ಲ. ಯಾಕಂದರೆ ಇರಾನ್ ಇಟ್ಟಿರುವಂಥ ಬೇಡಿಕೆ ಇದೆಯಲ್ಲ, ಅದನ್ನು ಈಡೇರಿಸ್ಲಿಕ್ಕೆ ಸಾಧ್ಯನಾ? $300 ಶತಕೋಟಿ ಕೊಡಿ ಅಂತ ಕೇಳಿದೆ ಇರಾನ್. ನಮ್ಮನ್ನು ಅಷ್ಟಾಗಿದೆಯಪ್ಪ, ಹಿಂಗಾಗಿ ಕೊಡಿ. ಹೆಂಗಿದೆ ನೋಡಿ. ಜೊತೆಗೆ ಅಣ್ವಸ್ತ್ರ ತಯಾರಿ, ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಅಣ್ವಸ್ತ್ರಗಳನ್ನು ಮಾಡಲ್ಲ, ಆದರೆ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಬೇಕು ನಮಗೆ, ನಾವು ಅದನ್ನು ಮಾಡ್ತೀವಿ. ಇದನ್ನು ಒಪ್ಪಲಿಕ್ಕೆ ಸಾಧ್ಯನಾ? ಸೊ ಇದು ಅಮೆರಿಕ ಇದನ್ನು ಒಪ್ಪುವಂಥ ಸ್ಥಿತಿನಲ್ಲಿ ಇಲ್ಲ. ಹರ್ಮುಜ್ನಲ್ಲಿ ನಾವು ಟೋಲ್ ಹಾಕ್ತೀವಿ, ಇಲ್ಲಾಂದ್ರೆ ನಾವು ಬದುಕೋದು ಹೆಂಗೆ ಅಂತ ಕೇಳ್ತಾ ಇದೆ ಇರಾನ್. ನಿಜ ಅದು. ಒಳಗಡೆಗೆ ಯುದ್ಧ ಶುರುವಾದಾಗಿನಿಂದ ಇಲ್ಲಿ ತನಕ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಪಾಪ, ಅಂಥ ಸ್ಥಿತಿ ಇದೆ. ಇದನ್ನೆಲ್ಲ US ಏನಾದರೂ ಈಡೇರಿಸುತ್ತಾ? ಖಂಡಿತವಾಗ್ಲೂ ಇಲ್ಲ. ಇದು ಈ ಪರಿಹಾರದ ಪ್ಯಾಕೇಜ್ ಅಂತ ಇದೆ. ಅಮೆರಿಕ ಇಂಥವನ್ನೆಲ್ಲ ಒಪ್ಕೊಳ್ಳಲ್ಲ ಅಂತ ಕೂಡ ಹೇಳ್ತಾ ಇದೆ. ಬಹುಶಃ ಇದಕ್ಕೆ ಏನಾದರೂ ಜೋತು ಬಿದ್ದು ಬಿಟ್ಟರೆ ಇರಾನ್, ನಾವು ಹೇಳಿದ್ದನ್ನು ನಾವು ನಿಲ್ಲಿಸ್ತೀವಿ, ಕಂಡೀಷನ್ಸ್ ಅಪ್ಲೈ ಅಂತ ಹೇಳಿಬಿಟ್ರೆ, ಆ ಕಂಡೀಷನನ್ನು ಒಪ್ಕೊಳ್ಳೋದ್ರಲ್ಲಿ ಒಂದು ದೊಡ್ಡ ಸಂಕಷ್ಟ ಇದೆ. ಸೊ ಅದಕ್ಕೆ ಟ್ರಂಪ್ ಪೋಸ್ಟ್ ಕೂಡ ಮಾಡಿದ್ದಾರೆ. ಏನಂದರೆ $300 ಮಿಲಿಯನ್ ನಾನು ಕೊಡಲಿಕ್ಕೆ ನಾನು ಒಪ್ಕೊಂಡಿಲ್ಲ ಅಂತ. ಟ್ರುತ್ ಸೋಷಿಯಲ್ನಲ್ಲಿ ಪಾಪ ಅವ್ರು ಯಾವಾಗಲೂ ಟ್ರುತ್ತನ್ನೇ ಹೇಳೋದಲ್ಲಿ. ಅದೆಷ್ಟು ಸರಿ ಯುದ್ಧ ನಿಲ್ಲಿಸಿದ್ವಿ ಅಂತ ಹೇಳಿದ್ರು, ಅದೆಷ್ಟು ಸರಿ ಯುದ್ಧ ಮಾಡ್ತೀವಿ ಅಂತ ಹೇಳಿದ್ರು, ಅದೆಷ್ಟು ಸರಿ ಭಾರತ ಪಾಕಿಸ್ತಾನದ ಯುದ್ಧ ನಿಲ್ಲಿಸ್ತಂತ ನಾನು ಅಂತಂದರು, ಅದೆಷ್ಟು ಸರಿ ಏನೋ ಅಂದರೆ ನನಗೆ ಅವಾರ್ಡ್ ಸಿಗಬೇಕು, ನೋಬೆಲ್ ಸಿಗಬೇಕು ಅಂತ ಹೇಳಿದ್ರು. ಇದೊಂದು ಹೇಳಿದ್ದಾರೆ, ಇರಾನಿಗೆ $300 ಮಿಲಿಯನ್ ಹಣವನ್ನು ಕೊಡಲ್ಲ ನಾವು. ಜೊತೆಗೆ ಇನ್ನೊಂದು ಹೇಳಿರೋದು, ಇನ್ಯಾವತ್ತೂ ಕೂಡ ಅಣ್ವಸ್ತ್ರ ಹೊಂದಲ್ಲ ಅಂತ ಹೇಳಿರೋದು. ಈ $300 ಮಿಲಿಯನ್ನು ಅವೆಲ್ಲವೂ ಕೂಡ ಶುದ್ಧ ಸುಳ್ಳು ಅಂತ ಹೇಳಿದ್ದಾರೆ ಟ್ರಂಪ್ ಅವರ ಪೋಸ್ಟನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಹೀಗಾಗಿ ಏನು ಅಂತಂದರೆ, ಈ ಅಮೆರಿಕದ ಇರಾನ್ನ ಷರತ್ತುಗಳಿದಾವಲ್ಲ, ಅಮೆರಿಕ ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಗುಪ್ತಚರ ಇಲಾಖೆ ಕೂಡ ಅದನ್ನೇ ಹೇಳ್ತಾ ಇದೆ. CAA ನಿರ್ದೇಶಕರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಟ್ರಂಪ್ಗೆ ಮಾಹಿತಿ ಕೊಟ್ಟಿದ್ದಾರಂತೆ. ನೀವು ಇದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಆದರೆ ಇರಾನ್ ಒಪ್ಕೊಳ್ಳುತ್ತೋ ಒಪ್ಕೊಳ್ಳಲ್ವೋ ನಮ್ಮ ಕಂಡೀಷನ್ಸ್ಗಳಿಗೆ
ಅದರ ಬಗ್ಗೆನೂ ಕೂಡ ಡೌಟ್ ಇದೆ. ಬನ್ನಿ ಹರೀಶ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನೋಡ್ತಾ ಇದ್ದೀವಿ ಏನು ಅಂತಂದರೆ ಏನಾದರೂ ನಂಬಲಿಕ್ಕೆ ಯೋಗ್ಯವಾಗಿರುವಂಥ ದೇಶನ ಹರೀಶ್ ಇದು? ಯಾಕಂದರೆ ಒಂದು ಹೇಳಿದ್ದ ಮಾತು ಒಂದು ಕ್ಷಣಕ್ಕಿರಲ್ಲ. ಇಲ್ಲಿ ತನಕ ಈ ಅಮೆರಿಕದ ಬಗ್ಗೆ ಏನೋ ಒಂದು ನಂಬಿಕೆ ಇತ್ತಲ್ಲ, ಆ ನಂಬಿಕೆನ ಪೂರ್ತಿ ಬರ್ಬಾದ್ ಮಾಡಿದಂಥ ಕೀರ್ತಿ ಇದೇ ಟ್ರಂಪ್ಗೆ ಸೇರಬೇಕು. ತೀರಾ ಇಷ್ಟೊಂದು ಮಾತು ಮೀರಿದಂಥವ್ರು, ಇಷ್ಟೊಂದು ಮಾತನ್ನು ಸುಳ್ಳು ಮಾಡಿದಂಥವ್ರು ಯಾರೂ ಕೂಡ ಇಲ್ಲ. ಹಿಂಗಾಗಿ ಏನು ಅಂತಂದರೆ ನಂಬುವಂಥ ಸ್ಥಿತಿನಲ್ಲಿ ಇರಾನ್ ಇಲ್ಲ. ಮುಂದೇನು? ಹೌದು ರಂಗನಾಥ್, ಯುದ್ಧ ಶುರುವಾಗಿ ಅಂತ್ಯ ಆಗುವ ಮಧ್ಯದಲ್ಲಿ 109 ದಿವಸಗಳು ಕಳೆದಿವೆ. ಈ 109 ದಿವಸದಲ್ಲಿ 100 ಸುಳ್ಳುಗಳನ್ನು ಡೊನಾಲ್ಡ್ ಟ್ರಂಪ್ ಅವರು ಹೇಳಿರ್ಬೋದು. ಸುಳ್ಳುಗಳು ಅನ್ನೋಕ್ಕಿಂತ ಜನರು ನಂಬದೇ ಇರತಕ್ಕಂಥ ಸ್ಥಿತಿಗೆ ಈಗ ಬಂದಿರುವಂತಹದ್ದು. ಅದೇ ರೀತಿಯಾಗಿ ಇರಾನ್ ಕೂಡ ಈಗ ನಂಬದೇ ಇರತಕ್ಕಂಥ ಪರಿಸ್ಥಿತಿ ಬಂದಿದೆ. ಈಗ ಒಪ್ಪಂದ ಆಗಿರುವಂತಹದ್ದು ಡಿಜಿಟಲ್ ಸೈನ್ ಆಗಿದೆ ಅನ್ನುವಂಥದ್ದನ್ನ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆನ ಮಾಡಿದ್ದಾರೆ. ಇರಾನ್ ಹಾಗೂ ಅಮೆರಿಕದ ಪ್ರತಿನಿಧಿಗಳ ನಡುವೆ ಡಿಜಿಟಲ್ ಸೈನ್ ಆಗಿದೆ. ಅಧಿಕೃತವಾಗಿ ಯುರೋಪ್ನ ಸ್ವೀಡನ್ ಅಥವಾ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಯಾವುದಾದ್ರೂ ಒಂದು ದೇಶದಲ್ಲಿ ಅಧಿಕೃತವಾಗಿ 19ನೇ ತಾರೀಕು ಅಧಿಕೃತ ಸಹಿ ಬೀಳುತ್ತೆ. ಎರಡೂ ದೇಶಗಳ ಪ್ರತಿನಿಧಿಗಳು ಅದರಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಆ ಅಧಿಕೃತ ಸಹಿ ಬಿದ್ದ ತಕ್ಷಣವೇ ಹರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಮತ್ತೆ ಹರ್ಮುಜ್ ಜಲಸಂಧಿಯಲ್ಲಿ ಮತ್ತೆ ಏನಾದರೂ ಕಾಯಬೇಕು ಅಂತಂದ್ರೆ, ಇರಾನ್ ಏನಾದರೂ ಮತ್ತೆ ಖ್ಯಾತೆ ತೆಗೀತು ಅಂತಂದ್ರೆ ನಾವು ಒಬ್ಬರೇ ಅದನ್ನ ನಿಭಾಯಿಸ್ತೀವಿ, ಬೇರೆ ಯಾವುದೇ ದೇಶಗಳ ಅಥವಾ ಯುರೋಪಿಯನ್ ದೇಶಗಳ ನಮಗೆ ಸಹಾಯ ಬೇಕಾಗಿಲ್ಲ ಅನ್ನುವಂಥದ್ದನ್ನ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಇದರ ಮಧ್ಯದಲ್ಲಿ ಈಗ ಒಂದು ಹೊಸ ವಿವಾದ ಸೃಷ್ಟಿಯಾಗಿದೆ. ಈಗ ಇರಾನ್ ಹೇಳ್ತಾ ಇದೆ, ನಮಗೆ 300 ಶತಕೋಟಿ ಡಾಲರ್ ಹಣವನ್ನ ಅಮೆರಿಕ ಕೊಡೋದಕ್ಕೆ ಒಪ್ಕೊಂಡಿದೆ. ಅದು ಕೂಡ ಪರಿಹಾರ ರೂಪದಲ್ಲಿ ಈ ಹಣವನ್ನ ಅಮೆರಿಕ ಕೊಡೋದಕ್ಕೆ ಒಪ್ಕೊಂಡಿದೆ. ಒಪ್ಪಂದದಲ್ಲಿ ಆ ಅಂಶವೂ ಕೂಡ ಇದೆ ಅನ್ನುವಂಥದ್ದನ್ನ ಇರಾನ್ ಹೇಳ್ತಾ ಇದೆ. ಆದರೆ ಇದನ್ನ ಅಮೆರಿಕಕ್ಕೆ ದಿಗಿಲು ಬಂದಂತಾಗಿದೆ. ಅಮೆರಿಕದ ವಿರೋಧ ಪಕ್ಷಗಳು ಇದನ್ನ ತೀವ್ರವಾಗಿ ವಿರೋಧಿಸ್ತಾ ಇವೆ. ಇಷ್ಟು ದೊಡ್ಡ ಮಟ್ಟದ ಹಣವನ್ನ ಇರಾನ್ಗೆ ಕೊಡೋದಾದ್ರೆ ಈ ಯುದ್ಧ ಯಾಕೆ ಬೇಕಾಗಿತ್ತು, ಇದರಲ್ಲಿ ಅಮೆರಿಕ ಸಾಧಿಸಿದ್ದಾದ್ರೂ ಏನು ಅನ್ನುವಂತಹ ಪ್ರಶ್ನೆಗಳಿಗೆ ಉದ್ಭವ ಆಗಿರುವಂತಹದ್ದು. ಹೀಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ, ನಾವು ಯಾವುದೇ ರೀತಿಯಾದಂತಹ ಹಣ ಕೊಡ್ಲಿಕ್ಕೆ ನಾವು ಒಪ್ಕೊಂಡಿಲ್ಲ, ಅದನ್ನ ಪರಿಹಾರ ರೂಪದಲ್ಲಿ ಕೊಡ್ತಿದ್ದೇವೆ ಅನ್ನುವಂಥದ್ದನ್ನ ಇರಾನ್ ಅದನ್ನ ಕನ್ಸಿಡರೇ ಮಾಡಬಾರ್ದು. ನಾವು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ಗೆ ನಾವು ಹಣವನ್ನ ಹೂಡಿಕೆ ಮಾಡ್ತಾ ಇದೀವಿ ಅನ್ನುವಂಥದ್ದನ್ನ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾರೆ. ಅಮೆರಿಕ ಅಂತಂದ್ರೆ ಸಹಾಯ ಅನ್ನೋಕ್ಕಿಂತ ಅದೊಂದು ಹೂಡಿಕೆ ಅನ್ನುವಂತಹ ವಿಚಾರ ಇಡೀ ಜಗತ್ತಿನಾದ್ಯಂತ ಜಗಜ್ಜಾಹಿರ ಇರುವಂತಹದ್ದು. ಹೀಗಾಗಿ ಅಮೆರಿಕ ಈಗ ಹೇಳ್ತಿದೆ, ಇರಾನ್ನಲ್ಲಿ ಅದು ಯುದ್ಧದ ಪರಿಹಾರ ನಷ್ಟ ಅಂತ ನಾವು ಕೊಡ್ತಿಲ್ಲ, ನಾವು ಅದನ್ನು ಹೂಡಿಕೆ ಅಂತ ಕನ್ಸಿಡರ್ ಮಾಡ್ತೀವಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಆದರೆ ಇರಾನ್ ಸ್ಪಷ್ಟವಾಗಿ ಹೇಳ್ತಿದೆ, ಸುಮಾರು 25 ಲಕ್ಷ ಕೋಟಿ ಹಣ ಯುದ್ಧದ ಪರಿಹಾರವಾಗಿ ನಮಗೆ ಅಮೆರಿಕ ಕೊಡಬೇಕು. ಅಮೆರಿಕ ಮಾತ್ರ ಅಲ್ಲ, ಅಮೆರಿಕದ ಮಿತ್ರ ರಾಷ್ಟ್ರಗಳು, ಕೊಲ್ಲಿ ರಾಷ್ಟ್ರಗಳೇನಿದ್ದಾವೆ, ಈ ರಾಷ್ಟ್ರಗಳು ಕೂಡ ನಮಗೆ ಪರಿಹಾರ ರೂಪವಾಗಿ ಕೊಡಬೇಕು. ಅಲ್ಲಿ ಅದನ್ನು ಕೊಟ್ಟಾಗ ಮಾತ್ರ ನಾವು ಯುರೇನಿಯಂ ಅನ್ನ ಸಂಸ್ಕರಣೆ ಮಾಡುವಂತ ಕಾರ್ಯಕ್ರಮವನ್ನ ಮುಂದುವರಿಸಲ್ಲ. ಜೊತೆಗೆ ಪರಮಾಣು ಶಕ್ತಿಯನ್ನು ಹೊಂದುವಂತಹ ರಾಷ್ಟ್ರ ಇರಾನ್ ಆಗಲ್ಲ. ಇಂತಹ ಷರತ್ತುಗಳಿಗೆ ಅಮೆರಿಕ ಒಪ್ಪಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೇಳ್ತಾ ಇದೆ. ಇನ್ನೂ ಕೂಡ ಅಧಿಕೃತವಾಗಿ ಸಹಿ ಬೀಳಬೇಕು ಅಂತಂದ್ರೆ ಶುಕ್ರವಾರದ ತನಕವೂ ಕೂಡ ಕಾಯಬೇಕಾಗಿದೆ. ಅಷ್ಟರೊಳಗೆ ಮತ್ತೆ ಅಮೆರಿಕದ ನಿಲುವು ಹೇಗಾಗಿರುತ್ತೆ, ಇರಾನ್ನ ನಿಲುವು ಹೇಗಾಗಿರುತ್ತೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಕೆರಳಿಸಿದೆ ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.